ಇಲ್ಲಿ 1, 2, 3 ವಾರ್ಡ್ಗಳಲ್ಲಿ ಇಲ್ಲಿ 2ನೇ ವಾರ್ಡ್ನಲ್ಲಿ ದಾಳವಿ ಗುಡಿತಕ್ಕಂತೀರ ಒಳಚರಂಡಿ ಇಲ್ಲ, ಗಟ್ರಿ ಇಲ್ಲ, ಏನೂ ಇಲ್ಲ. ಪಟ್ಟಣ ಪಂಚಾಯತಿಗೆ ಹೋದ್ರೆ ಮುಖ್ಯಾಧಿಕಾರಿಗಳು ಹೇಳ್ತಾರೆ ನಾಳೆ ಮಾಡಿ ಕಳಿಸ್ತೀವಿ, JCP ನಾಡ್ದು ಕಳಿಸ್ತೀವಿ, ಇಲ್ಲ ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಇಲ್ಲಿ ಗಮನ ಹರಿಸೋಲ್ಗೆ ಯಾರು ಗಮನ ಹರಿಸೋಲ್ಗೆ ಯಾರು ಮುಖ್ಯಾಧಿಕಾರಿಗಳು ಎಲ್ಲ ಪಟ್ಟಣ ಪಂಚಾಯತ್ ಎಲ್ಲ ಮೆಂಬರ್ಗಳು ಯಾರು ಸನಿಯಕ್ಕೆ ಬಂದಿಲ್ಲ ಇಲ್ಲಿ. ಆದರೆ ಇಲ್ಲಿ ಸಾರ್ವಜನಿಕರಲ್ಲಿ ಏನಾಗೈತಪ್ಪ ಅಂದ್ರೆ ರಾತ್ರಿ ಇಲ್ಲಿ ಈ ವಾರ್ಡಿನ ಸರಿಯಾಗಿ ಬಂದೇ ಇಲ್ಲ, ಸರಿಯಾಗಿ ಬರೀ ಬರ್ತೀನಿ ಅಂತ ಹೇಳ್ತಾರೆ, ಸನಿಯಕ್ಕೂ ಬಂದಿಲ್ಲ. ಏನು ಈ ಕಡೆ ಬರ್ತೀನಿ ಅಂದವ್ರು ಹಾಳಿ ಸನಿಯಕ್ಕೂ ಬರಲ್ಲ. ಅದು ಸ್ವಲ್ಪ ಗಮನ ಹರಿಸಿ ಯಾರೇ ಇದಕ್ಕೆ ಒತ್ತಡ ಕೊಟ್ಟು ಸಾಹೇಬರಾಗಲಿ, ಯಾರೋ ಸಚಿವರಾಗಲಿ, MLAಗಳಾಗಲಿ, MP ಗಳಾಗಲಿ ಒಟ್ಟು ಗಮನ ಹರಿಸಿದಂತ ಬಗೆಹರಿಸಿದ್ರಪ್ಪ ಅಂದ್ರೆ ಒಂದಿಟ್ಟು ಎಲ್ಲರಿಗೂ ಒಳ್ಳೇದಾಗ್ತೈತೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ. ಆಗಿಲ್ಲ, ಗಟ್ರಾಸನಾಗಿಲ್ಲ, ಇಲ್ಲಿ ಹೆಂಗಿರ್ಬೇಕು ನಾವು? ರೋಡ್ ಇಲ್ಲ, ಮತ್ತು ಚರಂಡಿ ಇಲ್ಲ, ಪೈಖಾನೆ ಇಲ್ಲ, ಒಟ್ಟು ಜಾಗಗಳು ಅದಾವು. ನಾವು ಹುಳಾಪಡಿ ಹೆಚ್ಚಾಗ್ಯಾವ ಇಲ್ಲಿ. ಮತ್ತು ನಾವು ಹೆಂಗೆ ಜೀವನ ಮಾಡೋದಿಲ್ಲಿ? ಯಾರು ಬಂದಿಲ್ಲ, ಒಟ್ಟು ಹೋಟ್ ಹಾಕ್ಸ್ಕೊಳಗಟ್ಟು ಬರ್ತಾರು, ಮತ್ತು ಹೊಡೆಮಾಡಿ ನಮ್ಮ ಸರಿಯಾಗಿ ಬರೋದಿಲ್ಲ. ಇಲ್ಲಿ ನಾವು ಹೆಂಗೆ ಇಲ್ಲ, ಗಟಾರ್ನೂ ಇಲ್ಲ. ಈ ಬಗ್ಗೆ ತಿಳಿಸೋದು ಏನಂದ್ರೆ ನಿಮಗೆ ಬಂದು ನೋಡಿಕೊಂಡು ಹೋಗ್ಬೇಕು. ಕಂಟಿ ಕಡ್ದಿಲ್ಲ, ಹುಳ ಕಡೆ ಆಗ್ತಾವೆ, ಪತ್ತಿ ತಂದು ಯಾಕಂತಾರೆ ಇಲ್ಲಿ ಏನು ಸತ್ರು ಇಲ್ಲಿ ತಂದು ಹೋಗಿತಾರೆ. ಆ ಗಾಳ ಗುಡಿಗೆ ಏನು ಒಟ್ಟ ಏನೂ ವ್ಯವಸ್ಥೆ ಇಲ್ಲ. ಅದನ್ನು ಮೊದಲು ಮಾಡಬೇಕು. ನೀವು ವ್ಯವಸ್ಥೆ ಇದ್ರೂ ಅದನ್ನು ಮೊದಲು ಮಾಡ್ಕೆ ಕೊಡ್ರಿ. ಯಾವುದೋ ಪರಿಸ್ಥಿತಿ ಒಳಗಿದ್ದು ಆ ದೇವಸ್ಥಾನ ಐತೆ, ಅದು ಊರಿಗೆ ಬೇಕಾಗಿತ್ತು, ಒಳ್ಳೇದೈತೆ, ಅದನ್ನು ಮಾಡ್ಕೆ ಕೊಡ್ರಿ. ಕೊಡ್ಬೇಕು ಮಹಿಳೆಯರಿಗೆ. ಇದು ಎಲ್ಲ ಹೇಳಿ ನಿಮಗೆ ತಿಳ್ಕೊಂಡಿದ್ದೀನಿ, ವಿನಂತಿಗಾಗಿ ಬೇಡಿಕೊಳ್ತೀನಿ. ಅದನ್ನು ಮೊದಲು ಮಾಡಬೇಕು. ಇದು ಬಂದು ಧರಣಿ ಮಾಡ್ತಾರೆ ನೋಡಿರಿ, ಇಲ್ಲಿ ಪಂಚಾಯತ್ ಮೂಲಕ.